ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದಿನ ಬೆಳಗಾದ್ರೆ ಅಧಿಕಾರದಲ್ಲಿರುವ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿಗೆ ಫೈಟ್. ಮತ್ತೊಂದು ಬಣ ಸಂಪುಟ ವಿಸ್ತರಣೆ ಯಾವಾಗ ಆಗುತ್ತೆ, ಸಂಪುಟ ಪುನರ್ರಚನೆ ಯಾವಾಗ ಆಗುತ್ತೆ ಒಂದು ಟೀಮ್ ಬಹಳ ದಿನಗಳಿಂದ ಎದುರು ನೋಡ್ತಾ ಇದೆ. ಈಗ ಅದೊಂದು ಮೀಟಿಂಗ್, ಆ ಟೀಮ್ ಫುಲ್ ಅಲರ್ಟ್ ಆಗ್ತಾ ಇದೆಯಂತೆ. ಹಾಗಾದ್ರೆ ಆ ಟೀಮ್ ಯಾವುದು? ಕಾಂಗ್ರೆಸ್ ಹೈಕಮಾಂಡ್ ಯಾವ ವಿಚಾರಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ? ಸಿಎಂ ಕುರ್ಚಿಗ ಅಥವಾ ಆ ಟೀಮ್ ಅಲರ್ಟ್ ಆಗಿರೋದಕ್ಕೆ ಅವರು ಆಸೆ ಪಟ್ಟಂತೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆಯಾ? ಇದೆಲ್ಲವೂ ಕೂಡ ಕುತೂಹಲ. ಆ ಕುರಿತ ಒಂದಷ್ಟು ಡೀಟೇಲ್ಸ್ ನಿಮ್ಮ ಮುಂದೆ. ಸಿಎಂ ಒಂದೇ ಒಂದು ಮೀಟಿಂಗ್, ಆ ಟೀಮ್ ಫುಲ್ ಅಲರ್ಟ್ ಆಗಿದೆಯಂತೆ. ಸಿಎಂ ಸಿದ್ದರಾಮಯ್ಯನವರ ಒಂದೇ ಒಂದು ಮೀಟಿಂಗ್, ಆ ಟೀಮ್ ಫುಲ್ ಅಲರ್ಟ್ ಆಗಿದೆ. ಕೈ ಹೈಕಮಾಂಡ್ ಸಿಗ್ನಲ್, ಆ ಬಣದ ಬಿಗ್ ಪ್ಲಾನ್ ಹಾಗಾದ್ರೆ ಏನು? ರಹಸ್ಯ ತಂತ್ರಕ್ಕೆ ಪ್ರತಿತಂತ್ರ ಸದ್ಯದಲ್ಲೇ ಸ್ಫೋಟಗೊಳ್ಳುತ್ತಾ ಒಳೇಟು. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಗೆ ಕಾದಿದೆಯಾ ಅತಿ ದೊಡ್ಡ ನಷ್ಟ? ಗ್ಯಾರಂಟಿ ನ್ಯೂಸ್ ನಲ್ಲಿ ಸೀಕ್ರೆಟ್ ಸ್ಕೆಚ್ ನ ಬಿಗ್ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಎರಡು ಬಣಗಳಿರೋದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಒಂದು ಸಿಎಂ ಬಣ, ಮತ್ತೊಂದು ಡಿಸಿಎಂ ಬಣ ಅಂತ. ಈಗ ಸಿಎಂ ಸಿದ್ದರಾಮಯ್ಯನವರ ಬಣಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಸ್ಫೋಟಕ ವಿಚಾರಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಯಾರವರು ಆ ಬಣದಲ್ಲಿರುವಂತಹ ನಾಯಕರು, ಯಾರು, ಅವ್ರು ಮಾಡಿರುವಂತಹ ಪ್ಲಾನ್ಗಳು ಏನು? ಪದೇ ಪದೇ ಸಿಎಂ ಆಪ್ತರ ಟಾರ್ಗೆಟ್ ಆದ್ರೆ ಸುಮ್ಮನೆ ಇರ್ತಾರಾ? ಅದಕ್ಕೆ ಪ್ರತಿತಂತ್ರ ರೂಪುಗೊಳ್ತಾ ಇದೆ. ಏನದು ಆ ಕುರಿತ ಡೀಟೇಲ್ಸ್ ಇದು? ಪದೇ ಪದೇ ಸಿಎಂ ಆಪ್ತರ ಟಾರ್ಗೆಟ್. ಅಹಿಂದ ಟೀಮ್ ಕಂಪ್ಲೀಟ್ ಅಲರ್ಟ್ ಆಗಿದೆ. ಸಿಎಂ ಸೀಕ್ರೆಟ್ ಮೀಟಿಂಗ್ ಬಳಿಕ ಅಹಿಂದ ಟೀಮ್ ನಿಂದಲೂ ಕೂಡ ರಹಸ್ಯ ಸಭೆ. ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, ಮಹದೇವಪ್ಪ, ಜಮೀರ್ ಅಹಮದ್ ಖಾನ್ ಎಲ್ಲರೂ ಸೇರಿ ಮೀಟಿಂಗ್ ಮಾಡಿದ್ದಾರೆ. ಜಬ್ಬಾರ್, ನಸೀರ್ ಮೇಲಿನ ಕ್ರಮಕ್ಕೆ ಅಹಿಂದ ಟೀಮ್ ತೀವ್ರ ಅಸಮಾಧಾನ ಹೊರಹಾಕ್ತಾ ಇದೆ. ಶಿಸ್ತು ಕ್ರಮದ ಮೂಲಕ ಸಿಎಂ ಆಪ್ತರ ಕೆಲವರ ಮೇಲೆ ಕ್ರಮ ಆಗಿದೆಯಲ್ಲ, ಅದಕ್ಕೆ ರಿವೆಂಜ್ ಅನ್ನೋ ರೀತಿಯಲ್ಲಿ ಪ್ಲಾನಿಂಗ್ ಗಳಾಗ್ತಾ ಇದೆ. ಸಿಎಂ ಟೀಮ್ ಟಾರ್ಗೆಟ್ ಮಾಡಿ ಸಿದ್ದರಾಮಯ್ಯ ಬಲ ಕುಗ್ಗಿಸೋದಕ್ಕೆ ತಂತ್ರ ರೂಪುಗೊಂಡಿದ್ದು, ಇದರಿಂದ ಮುಂಬರುವ ದಿನಗಳಲ್ಲಿ ಕಾಂಗ್ರೆಸ್ಗೆ ಅತಿ ದೊಡ್ಡ ನಷ್ಟ ತರುವ ಆತಂಕ. ಡಿಸಿಎಂ ಡಿಕೆ ಶಿವಕುಮಾರ್ ನಡೆ ವಿರುದ್ಧ ಅಹಿಂದ ಟೀಮ್ ಆಕ್ಷೇಪ ಹೊರಹಾಕ್ತಾ ಇದೆ. ಹಂಗಾಗಿ ಡಿಕೆ ಶಿವಕುಮಾರ್ ಅವರಿಗೆ ಪ್ರತಿತಂತ್ರದ ಮೂಲಕ ಟಕ್ಕರ್ ಕೊಡಬೇಕು ಅನ್ನುವಂತಹ ಪ್ಲಾನಿಂಗ್ ಅಹಿಂದ ನಾಯಕರಿಂದ. ಪ್ರಮುಖವಾಗಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಸಚಿವ ಸತೀಶ್ ಜಾರಕಿಹೊಳಿ, ಮಹದೇವಪ್ಪ, ಹಿಂಗೆ ಜಮೀರ್ ಅಹಮದ್ ಖಾನ್ ಪ್ರಮುಖವಾಗಿ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಅಂದ್ರೆ ಇದರ ಅರ್ಥ ಸಿದ್ದರಾಮಯ್ಯನವರ ಆಪ್ತರನ್ನ ಟಾರ್ಗೆಟ್ ಮಾಡಿ ಅವರ ಮೇಲೆ ಕ್ರಮ ತೆಗೆದುಕೊಂಡು ಸಿದ್ದರಾಮಯ್ಯನವರ ಬಲ ಕುಗ್ಗಿಸಿ ಸಿಎಂ ಸ್ಥಾನದಿಂದ ಕೆಳಗಿಳಿಸಿ ತಮ್ಮ ಆಸೆಯನ್ನ ಈಡೇರಿಸಿಕೊಳ್ಳಬಹುದು ಅಂತ ತುದಿಗಾಲಲ್ಲಿ ನಿಂತಿರುವ ನಾಯಕನಿಗೆ ನಾವು ಕೂಡ ಪ್ರತಿತಂತ್ರದ ಮೂಲಕ ಟಕ್ಕರ್ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ಸಭೆಗಳಾಗಿದೆ. ಸಭೆ ಆಗುವುದು ಕಾಂಗ್ರೆಸ್ ಪಾಳ್ಯದಲ್ಲಿ ಹೊಸದಲ್ಲ. ಆದ್ರೆ ಈ ಹಿಂದೆ ಸಭೆಗಳಾಗ್ತಾ ಇದ್ದಿದ್ದು ಸಿದ್ದರಾಮಯ್ಯನವ್ರನ್ನ ಇಫ್ ಸಪೋಸ್ ಸಿಎಂ ಸ್ಥಾನದಿಂದ ಕೆಳಗಿಳಿಸಿದ್ರೆ ನಮ್ಮ ಅಸ್ತಿತ್ವದ ಪ್ರಶ್ನೆ, ನಾವೇನ್ ಡಿಮ್ಯಾಂಡ್ ಗಳನ್ನ ಇಡಬೇಕು, ನಾವ್ ಯಾವ ರೀತಿ ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಒತ್ತಡ ತರಬೇಕು, ನಾವ್ ಯಾವ ರೀತಿ ಮೂರು ಡಿಸಿಎಂ ಹುದ್ದೆ ಇರಬಹುದು, ಪ್ರಬಲ ಖಾತೆಗಳಿಗೆ ಡಿಮ್ಯಾಂಡ್ ಮಾಡುವಂತಹ ವಿಚಾರ, ಇದೆಲ್ಲವೂ ಕೂಡ ಮುನ್ನೆಲೆಗೆ ಬರ್ತಾ ಇತ್ತು. ಬಟ್ ಈ ಬಾರಿ ಸ್ವಲ್ಪ ಮಟ್ಟಿಗೆ ಈ ಸಭೆ ಡಿಫರೆಂಟ್ ಆಗಿರೋ ಕಾರಣ ಏನಪ್ಪಾ ಅಂದ್ರೆ, ದಾವಣಗೆರೆ ದಕ್ಷಿಣ ಉಪಚುನಾವಣಾ ಹೊಸ್ತಿಲಲ್ಲಿ ತೆಗೆದುಕೊಂಡಂತಹ ನಿರ್ಧಾರಗಳು. ಕೆಪಿಸಿಸಿ ಅಧ್ಯಕ್ಷರಾಗಿ ಡಿಕೆ ಶಿವಕುಮಾರ್ ಅವರು
ಸಿದ್ದರಾಮಯ್ಯನವರ ಆಪ್ತರು, ಇನ್ಫ್ಯಾಕ್ಟ್ ಜಮೀರ್ ಅಹಮದ್ ಖಾನ್ ಅವರ ಆಪ್ತರ ವಿರುದ್ಧ ಕ್ರಮ ತೆಗೆದುಕೊಂಡಂತಹ ರೀತಿ ಇದೆಯಲ್ಲ, ಯಾವ ಮೆಸೇಜ್ ಕೊಡಕ್ ಹೊರಟಿದ್ದೀರಿ ನೀವು ಅನ್ನೋದನ್ನ ಪ್ರಶ್ನೆ ಮಾಡ್ತಿದ್ದಾರೆ ಆ ಬಣದವರು. ಹಂಗಾಗಿ ಹಿಂಗೆ ಇದ್ರೆ ಸುಮ್ಮನಿರಕ್ಕಾಗಲ್ಲ. ಯಾಕಂದ್ರೆ ಪದೇ ಪದೇ ಆಪ್ತರನ್ನ ಟಾರ್ಗೆಟ್ ಮಾಡೋದು, ಅವರ ಮೇಲೆ ಕ್ರಮ ತೆಗೆದುಕೊಳ್ಳೋದು ಇದು ಸರಿಯಾದ ರೀತಿ ಅಲ್ಲ. ಇದಕ್ಕೆ ನಾವು ಕೌಂಟರ್ ಕೊಡಲೇಬೇಕು, ಇದಕ್ಕೆ ಕಡಿವಾಣ ಹಾಕ್ಲೇಬೇಕು ಅನ್ನುವಂತಹ ವಿಚಾರಗಳನ್ನ ಮುಂದಿಟ್ಕೊಂಡೆ ಈಗ ಅಹಿಂದ ನಾಯಕರೆಲ್ಲ ಸಭೆ ಸೇರಿ ಸಭೆ ಮಾಡಿದ್ದಾರಂತೆ. ಹಂಗಾಗಿ ಆ ಸಭೆಯಲ್ಲಿ ಚರ್ಚೆ ಆಗಿರುವಂತಹ ವಿಚಾರಗಳೇನು, ಆ ಮೂಲಕ ಯಾವ ರೀತಿ ತಂತ್ರಗಾರಿಕೆ ರೂಪುಗೊಂಡಿದೆ, ಅದರಿಂದ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಯಾವ ರೀತಿ ಟಕ್ಕರ್ ಕೊಡಬಹುದು ಈ ನಾಯಕರು ಅನ್ನೋದು ಕುತೂಹಲ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಾರುತಿ, ಈ ಕಾಂಗ್ರೆಸ್ ಪಾಳೆಯದಲ್ಲಿ ಎರಡು ಬಣ ಇರೋದು ಜಗಜ್ಜಾಹಿರ, ಅದನ್ನ ಯಾರು ಬಂದ್ರು ಕೂಡ ನಂಬ್ತಾರೆ, ಒಪ್ಕೊಳ್ತಾರೆ. ಬಿಕಾಸ್ ಸಿಎಂ ಸಿದ್ದರಾಮಯ್ಯನವರ ಬಣ, ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬಣ ಅಂತ. ಬಟ್ ಪ್ರತಿ ಬಾರಿ ಸಿದ್ದರಾಮಯ್ಯನವರ ಬಣದವರು ಸಭೆ ಸೇರಿದಾಗೆಲ್ಲ ಸಿದ್ದರಾಮಯ್ಯರನ್ನ ಕೆಳಗಿಳಿಸಿದ್ರೆ ನಮ್ಮ ಅಸ್ತಿತ್ವದ ಪ್ರಶ್ನೆ ಏನು ಅನ್ನೋದ್ರ ಬಗ್ಗೆ ಚರ್ಚೆಗಳನ್ನ ಮಾಡ್ತಾ ಇದ್ರು. ಬಟ್ ಈ ಬಾರಿ ಸಭೆ ಬೇರೆ ರೀತಿಯಲ್ಲಿ ಅದಂಗೆ ಕಾಣಿಸುತ್ತೆ. ಆ ಸಭೆಯಲ್ಲಿ ಚರ್ಚೆ ಆಗಿರುವ ವಿಚಾರ ಏನು, ಅದರಿಂದ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಕೊಡ್ತಾ ಇರುವ ಸಂದೇಶ ಏನು ಅಂತ, ಏನಾಗ್ತಾ ಇದೆ ಕಾಂಗ್ರೆಸ್ ಪಾಳೆಯದಲ್ಲಿ ಅಂತ? ಕೃತಿ, ದಾವಣಗೆರೆ ಬೈ ಎಲೆಕ್ಷನ್ ಈ ವಿಚಾರದಲ್ಲಿ ಅಲ್ಪಸಂಖ್ಯಾತ ಮುಖಂಡರುಗಳಂದ್ರೆ ಅದರಲ್ಲೂ ಪ್ರಮುಖವಾಗಿ ಪರಿಷತ್ ಸದಸ್ಯರಾದಂತಹ ಜಬ್ಬರ್ ಮತ್ತೆ ನಾಸಿರ್ ಅವರ ವಿರುದ್ಧ ಕಾಂಗ್ರೆಸ್ ಹೈಕಮಾಂಡ್ ಕ್ರಮ ಏಕಾಏಕಿ ತೆಗೆದುಕೊಳ್ಳಿಲ್ಲ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಜಿಲ್ಲಾ ಘಟಕದಿಂದ ರಿಪೋರ್ಟ್ ಅನ್ನ ತೆಗೆದುಕೊಂಡ್ರು. ಅದಾದ ಬಳಿಕ ಯಥಾವತ್ತು ಆ ರಿಪೋರ್ಟ್ ಕಾಂಗ್ರೆಸ್ ಹೈಕಮಾಂಡ್ ಗಮನಕ್ಕೆ ತಂದು ಅವ್ರ ವಿರುದ್ಧ ಕ್ರಮ ಆಗುವಂತೆ ನೋಡ್ಕೊಂಡ್ರು ಅನ್ನುವಂತ ಒಂದು ಚರ್ಚೆ ಈಗ ಸಿದ್ದರಾಮಯ್ಯ ಅವರ ಬಣದಲ್ಲಿ ಜೋರಾಗಿ ಚರ್ಚೆ ಆಗ್ತಾ ಇರುವಂತದ್ದು. ಕಾಂಗ್ರೆಸ್ ಹೈಕಮಾಂಡ್ ಹಾಗೂ ಡಿಕೆ ಶಿವಕುಮಾರ್ ಅವರು ತೆಗೆದುಕೊಂಡಂತಹ ಈ ಕ್ರಮ ಸಹಜವಾಗಿ ಸಿದ್ದರಾಮಯ್ಯ ಅವರ ಬಣದಲ್ಲಿ ಅಸಮಾಧಾನಕ್ಕೆ ಕಾರಣ ಆಗಿದೆ. ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯ ಅವರು ಕೂಡ ಬಹಳಷ್ಟು ಮೌನ ವಹಿಸಿದ್ರು. ಸಿದ್ದರಾಮಯ್ಯ ಅವರು ಕೂಡ ಮಾತನಾಡುವಂತ ಒಂದು ಪರಿಸ್ಥಿತಿಯಲ್ಲಿ ಇರ್ಲಿಲ್ಲ. ಅಲ್ಲಿ ದಾವಣಗೆರೆ ಬೈ ಎಲೆಕ್ಷನ್ ವಿಚಾರದಲ್ಲಿ ಟಿಕೆಟ್ ಸಮರ್ಥ ಶಾಮನೂರ್ ಅವ್ರಿಗೆ ಫೈನಲ್ ಮಾಡಿದ ಬಳಿಕ ಜಮೀರ್ ಅಹಮದ್ ಖಾನ್, ನಾಸಿರ್ ಹಾಗೂ ಜಬ್ಬರ್ ಸೇರಿದಂತೆ ಹಲವು ಅಲ್ಪಸಂಖ್ಯಾತ ಪ್ರಮುಖ ಮುಖಂಡರು ಈ ಬಾರಿ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಸಮರ್ಥ ಶಾಮನೂರ್ ಅವರನ್ನ ಅಲ್ಲಿ ಸೋಲಿಸಲೇಬೇಕು ಅನ್ನುವಂತ ಒಂದು ರೀತಿಯಲ್ಲಿ ಮಾತುಕತೆ ಆಡಿದ್ದಾರೆ ಅನ್ನುವಂತ ಒಂದು ವಿಡಿಯೋ ತುಣುಕು ಕಾಂಗ್ರೆಸ್ ಹೈಕಮಾಂಡ್ ಅಂಗಳಕ್ಕೆ ತಲುಪಿಸಿದ್ರು ಅನ್ನುವಂಥದ್ದು. ಅದರಲ್ಲಿ ಡಿಕೆ ಶಿವಕುಮಾರ್ ಅವರ ಬಣದ ಕೈವಾಡ ಇದೆ ಅನ್ನುವಂತ ಒಂದು ರೀತಿಯಲ್ಲಿ ಚರ್ಚೆ ಆಗ್ತಾ ಇತ್ತು. ಯಾವಾಗ ಈ ಮಾಹಿತಿ ಸಿದ್ದರಾಮಯ್ಯ ಅವರ ಕಿವಿಗೆ ಬೀಳ್ತೋ, ಸ್ವತಃ ನಾಸಿರ್ ಮತ್ತೆ ಜಬ್ಬರ್ ಅವರು ತಮ್ಮ ಗುಂಪಿನಲ್ಲಿ ಗುರುತಿಸಿಕೊಂಡಿದ್ರು ಕೂಡ ಸಿದ್ದರಾಮಯ್ಯ ಅವರ 5 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿರ್ಬೇಕು ಅನ್ನುವಂತ ಒಂದು ಹೇಳಿಕೆಯನ್ನ ಪದೇ ಪದೇ ಕೊಡ್ತಿದ್ದಂತಹ ಜಮೀರ್ ಅಹಮದ್ ಖಾನ್ ಆಗಿರ್ಬೋದು, ನಾಸಿರ್ ಅಹಮದ್ ಅವರನ್ನಾಗಿರ್ಬೋದು, ಇವರನ್ನ ರಕ್ಷಣೆ ಮಾಡುವಂತ ಒಂದು ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯ ಅವರು ಇರ್ಲಿಲ್ಲ. ಆದ್ರೆ ಸಿದ್ದರಾಮಯ್ಯ ಅವರು ಯಾವುದೇ ಹೇಳಿಕೆಯನ್ನ ಕೊಡ್ಲಿಲ್ಲ ಅನ್ನುವಂತ ಒಂದು ಅಪಸ್ವರ ಮತ್ತೆ ಅಸಮಾಧಾನ ಆ ಮುಖಂಡರಿಗೆ ಇದ್ದದ್ದು ನಿಜ. ಆ ಸಮುದಾಯಕ್ಕೆ ಇವತ್ತು ಇರೋದು ಕೂಡ ನಿಜ. ಸಿದ್ದರಾಮಯ್ಯ ಅವರು 2 ಬಾರಿ ಮುಖ್ಯಮಂತ್ರಿ ಆಗೋದಕ್ಕೆ ನಮ್ಮ ಸಮುದಾಯದ ಕಾಣಿಕೆ ಜಾಸ್ತಿ ಇದೆ ಅನ್ನುವಂತ ಒಂದು ರೀತಿಯಲ್ಲಿ ಈಗ ಸಮುದಾಯದ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ. ಹೀಗಾಗಿ ಮೊನ್ನೆ ನಡೆದಂತಹ ಒಂದು ಸಭೆಯಲ್ಲಿ, ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಡೆದಂತಹ ಒಂದು ಸಭೆಯಲ್ಲಿ ಬೈರತಿ ಸುರೇಶ್ ಅವರಿದ್ರು, ಪರಮೇಶ್ವರ್ ಅವರಿದ್ರು, ಮಹದೇವಪ್ಪ ಅವರಿದ್ರು, ಸತೀಶ್ ಜಾರಕಿಹೊಳಿ ಅವರಿದ್ರು, ಸಾಲು ಅಹಿಂದ ಲೀಡರ್ಗಳೆಲ್ಲರೂ ಕೂಡ ಇದ್ರು. ನಿಮ್ಮ ಮೌನಕ್ಕೆ ಯಾವ ಕಾರಣಕ್ಕೋಸ್ಕರ ನೀವು ಮೌನವಾಗಿದ್ದೀರಾ? ಇದೇ ರೀತಿಯಾಗಿ ಮೌನವಾಗಿದ್ರೆ ನಾವು ನಿಮ್ಮನ್ನೇ ನಂಬ್ಕೊಂಡು ರಾಜಕಾರಣವನ್ನ ಮಾಡ್ತಿರುವಂತವರ ಪರಿಸ್ಥಿತಿ ಏನಾಗ್ಬೇಕು ಅನ್ನುವಂತಹ ಒಂದು ನೇರವಾಗಿ ಪ್ರಶ್ನೆಗಳನ್ನ ಸಿದ್ದರಾಮಯ್ಯ ಅವರನ್ನೇ ಕೇಳಿರುವಂತದ್ದು. ಹೀಗಾಗಿ ಸಿದ್ದರಾಮಯ್ಯ ಅವರು ಕೂಡ ಈಗ ಅಳೆದು ತೂಗಿ ಒಂದು ನಿರ್ಧಾರಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ಡಿಕೆ ಶಿವಕುಮಾರ್ ಮತ್ತೆ ಅವರ ಟೀಮ್ ನ ಪಾತ್ರ ಇದರಲ್ಲಿ ಎಷ್ಟಿದೆ ಅನ್ನುವಂಥದ್ದು ಈ ಹಿನ್ನೆಲೆಯಲ್ಲಿ ಈಗ ಆ ಟೀಮ್ಗೆ ಯಾವ ರೀತಿಯಾಗಿ ನಾವು ಕೂಡ ಟಕ್ಕರನ್ನ ಕೊಡ್ಬೇಕು ಅನ್ನುವಂತ ಒಂದು ಲೆಕ್ಕಾಚಾರವನ್ನು ಶುರು ಮಾಡಿರುವಂತದ್ದು. ರಾಜ್ಯಾದ್ಯಂತ ಅಲ್ಪಸಂಖ್ಯಾತ ಮುಖಂಡರುಗಳು ಹಾಗೂ ಮೌಲ್ಯಗಳು ಸುದ್ದಿಗೋಷ್ಠಿಗಳನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗ್ತಿದೆ ಅಂತ. ಒಂದು ವೇಳೆ ಇದು ಇನ್ನೂ ಕೂಡ ಇದೇ ರೀತಿಯಾಗಿ ಮುಂದುವರೆದಿದ್ದೆ ಆದ್ರೆ ಕಾಂಗ್ರೆಸ್ಗೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಒಂದು ರಾಜಕೀಯ ನಷ್ಟ ಆಗುತ್ತೆ. ಅದು ಕೇವಲ 2028ರ ವಿಧಾನಸಭಾ ಚುನಾವಣೆ ಅಂತಲ್ಲ, ಬೆಂಗಳೂರಿಗೆ ನಡೆಯುವಂತಹ ಜಿಬಿಎ ಚುನಾವಣೆ ಆಗಿರ್ಬೋದು, ಮುಂದೆ ಬರ್ತಾ ಇರುವಂತಹ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಹಾಗೂ ಗ್ರಾಮ ಪಂಚಾಯತ್ ಚುನಾವಣೆಗಳಲ್ಲಿ ಅದರ ನಷ್ಟವನ್ನ ನಾವು ರಾಜಕೀಯ ನಷ್ಟವನ್ನ ಎದುರಿಸಬೇಕಾಗುತ್ತೆ ಅನ್ನುವಂತ ಒಂದು ಮಾಹಿತಿಯನ್ನ ರವಾನೆ ಮಾಡುವಂತದ್ದು. ಒಟ್ಟಾರೆ ಇತ್ತೀಚೆಗೆ ಹಲವು ಇಂತ ಒಂದು ಘಟನೆಗಳು ಆದಾಗ ಕಾಂಗ್ರೆಸ್ ಹೈಕಮಾಂಡ್ ಅಂಗಳದಲ್ಲಿ ಸಿದ್ದರಾಮಯ್ಯ ಅವರ ಬಣದ ವಿರುದ್ಧ ಡಿಕೆ ಶಿವಕುಮಾರ್ ಅವರು ಒಂದಷ್ಟು ಮಾಹಿತಿಯನ್ನ ಕೊಡುವಂತದ್ದು, ಅವರ ಒಂದು ಬಾಯಿಯನ್ನ ಮುಚ್ಚಿಸೋದ್ರಲ್ಲಿ ಡಿಕೆ ಶಿವಕುಮಾರ್ ಅವರು ಯಶಸ್ವಿ ಆಗಿದ್ದಾರೆ ಅನ್ನುವಂತ ಒಂದು ಅಭಿಪ್ರಾಯವೂ ಕೂಡ
ಸಿದ್ದರಾಮಯ್ಯ ಅವರ ಬಣದಲ್ಲಿದೆ. ಹೀಗಾಗಿ ಸಿದ್ದರಾಮಯ್ಯ ಅವರಿಗೆ ಮೊನ್ನೆ ನಿಷ್ಠೂರವಾಗಿ ಪ್ರಶ್ನೆಗಳನ್ನ ಅವ್ರ ಮುಂದೆ ಇಟ್ಟಿದ್ದಾರೆ. ನೀವು ಇದೇ ರೀತಿಯಾಗಿ ಮುಂದುವರಿಸಿದಾದ್ರೆ ನೀವೇ ಹೆಂಗೋ ಕೊನೆ ಚುನಾವಣೆ, ನಾನು ಇನ್ನು ಮುಂದೆ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಗೆ ಸ್ಪರ್ಧೆ ಮಾಡೋದಿಲ್ಲ ಅಂತ ಹೇಳಿದಿರಾ, ರಾಜಕೀಯದಿಂದ ಹಿಂದೆ ಸರಿತೀನಿ ಅಂತ ಹೇಳಿದಿರಾ. ಆದ್ರೆ ನಮ್ಮ ಪರಿಸ್ಥಿತಿ ಏನು ಅನ್ನುವಂಥದ್ದನ್ನ ಕೇಳಿರುವಂತದ್ದು. ಹೀಗಾಗಿ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಅವರು ವೇದಿಕೆಗಳನ್ನ ಏನೇ ಹಂಚ್ಕೊಳ್ಬಹುದು, ಆದ್ರೆ ಇಬ್ಬರ ನಡುವೆ ಇರುವಂತಹ ರಾಜಕೀಯ ವೈಮನಸ್ಸು, ರಾಜಕೀಯವಾದಂತಹ ಅಧಿಕಾರದ ವೈಮನಸ್ಸು ಏನಿದೆ ಅದು ಅದೇ ರೀತಿಯಾಗಿ ಮುಂದುವರೆದಿದೆ. ಈಗ ಫಸ್ಟ್ ಎಪಿಸೋಡ್ ಅಲ್ಲಿ ಡಿ ಕೆ ಶಿವಕುಮಾರ್ ಅವರು ಏನು ಗೇನ್ ಆಗಿದ್ರು ಅದನ್ನ ಸೆಕೆಂಡ್ ಎಪಿಸೋಡ್ ಅಲ್ಲಿ ಯಾವ ರೀತಿಯಾಗಿ ಅವ್ರಿಗೆ ಬ್ರೇಕ್ ಹಾಕ್ಬೇಕು ಅನ್ನುವಂತ ಒಂದು ರೀತಿಯಲ್ಲಿ ಸಿದ್ದರಾಮಯ್ಯ ಅವರ ಬಣ ಮೊನ್ನೆ ನಡೆದಂತ ಒಂದು ಸಭೆಯಲ್ಲಿ ಚರ್ಚೆ ಮಾಡಿರುವಂತದ್ದು ನಿಜ. ಶ್ರುತಿ. ಓಕೆ ಮಾರುತಿ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.